ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಕಾರ್ನ್ ಸ್ಯಾಂಡ್ವಿಚ್ ಮಾಡೋದ್ರ ಜೊತೆಗೆ ಆ ಕಾರ್ನ್ ಸ್ಯಾಂಡ್ವಿಚ್ ಒಳಗಡೆ ಇರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ನಮ್ಮ ಲೈಫ್ ಸ್ಟೈಲ್ಗೆ ಸಿಂಕ್ ಮಾಡ್ಕೊಂತ ಹೋಗೋಣ. ಹೇಳಪ್ಪ, ಇದೊಂದು ಕಾರ್ಯಕ್ರಮ ಮುಗಿಸ್ಕೊಂಡ್ಬಿಡೋಣ. ಇನ್ನೂ ನಿನ್ ಜೊತೆಯಲ್ಲಿ ಎಷ್ಟು ಊರಲ್ಲಿ ಹುಚ್ಚ ಒಯ್ಯೋದ್ ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ಮೊದ್ಲಿಗೆ ನಾವು ಕಾರ್ನ್ ನೀಟಾಗಿ ಅನ್ರ್ಯಾಪ್ ಮಾಡ್ಕೊಳ್ಳೋಣ. ಅನ್ರ್ಯಾಪ್ ಮಾಡಾದ್ಮೇಲೆ ಅದನ್ನ ಸೆಪ್ರೇಟ್ ಮಾಡ್ಬೇಕಲ್ವಾ ಸೀಡ್ನ. ಸೊ ನೈಫ್ ತಗೊಂಡು ಆರಾಮಾಗಿ ಅದನ್ನ ಕಟ್ ಮಾಡ್ಬೋದು, ಬಟ್ ಅರ್ಧ ಬಾಡಿಲೇ ಉಳ್ಕೊಂಡ್ಬಿಡುತ್ತೆ. ಸೊ ಈ ತರ ಕೈಯಲ್ಲಿ ಬಿಡಿಸ್ಕೊಳ್ಳಿ ನೀಟಾಗಿ. ಈ ಬಾಟ್ಲಿ ನೋಡು. Next, we are cutting down the onions. So onions are like girlfriend. She will make her boy to cry for no reason, right? ನಿಜಾನೇ ಹೇಳಿದೀನಿ, ನಂಗೆ ಗೊತ್ತು. ಪಾಪ ನಮ್ಮ ಹುಡುಗರು ಸುಮ್ನೆ ಅದೆಷ್ಟೆಲ್ಲ ಹತ್ತಿರ್ತಾರೋ, ಅದೆಷ್ಟೆಲ್ಲ ಕಾಲ್ ಕಟ್ಟಿರ್ತಾರ ಪಾಪ ನಿಮ್ಮ ಹತ್ರ. ಇನ್ ಮುಂದೆ ತಲಹಾಟೆ ಮಾಡದೆ ಹೇಳ್ದಷ್ಟು ಮಾಡು. ನಿನ್ನ ಅಧಿಕ ಪ್ರಸಂಗ ಇಲ್ಲಿ ತೋರಿಸ್ಬೇಡ, ಗೊತ್ತಾಯ್ತಾ? ಬೇರೆ ಕಾಫಿ ತಗೊಂಡ್ ಬಾ. ಮೆಣಸಿನ್ಕಾಯಿ ಸ್ಪೈಸಿಗೆ ನಮ್ಮ ಜೀವನದಲ್ಲೂ ಸ್ಪೈಸಿ ಇರಬೇಕು, ಸ್ಯಾಂಡ್ವಿಚಲ್ಲೂ ಇರಬೇಕು. ಆದರೆ ಬೈಟಲ್ಲಿ ಸ್ಪೈಸಿ ಸಿಕ್ಕಿದಾಗ ಅರಾರಾನೆ. ನಿಮಗೆ ಗೊತ್ತು ಕಾರ್ನ್ ಬೇಯಿಸಿದ ಮೇಲೆ ತಿನ್ನಕ್ಕೆ ಏನು ಮಜಾ ಇರುತ್ತಂತ. ಸೊ ಬೇಗಿಟ್ಟಿದ್ದೀವಿ. ನಾವು ಕಟ್ ಮಾಡ್ತಿರೋದು ಅಮೂಲ್ ಚೀಸು ಲವ್ ಥರ. ಹೆಂಗೆ ನಮ್ಮ ಲೈಫಲ್ಲಿ ಲವ್ ಇಲ್ದಿದ್ರೆ ಡ್ರೈ ಅನ್ಸುತ್ತೆ, ಹಂಗೆ ಸ್ಯಾಂಡ್ವಿಚ್ಗೆ ಚೀಸ್ ಇಲ್ಲದೆ ಡ್ರೈ. ಯಾಕೋ ನಮ್ಮ ಬ್ರೋ ಒಬ್ಬರೇ ನಿಂತಿದ್ದಾರೆ ನೋಡಿ. ಹೃದಯದ ಮರಣದ ಬೆಳವಣಿಗೆ ಎಲ್ಲಿಗೋ ಹೊರಟೋಗಿದೆ. ನನಗಿದ್ರು ಒಂಥರ ಸಂತೋಷ. ದಡ್ಡಂತರ ಕಾದಿರೋ ಪ್ಲೇಟ್ ಮಟ್ಟದ ಹಂಗೆ ಆಗೋದು. ತಾಜಾ ನಂದಿನಿ ಅಲ್ಲ, ಈ ಕಡೆ ಸೈಡ್ ಅಲ್ಲಿ ಒಂದು ಪಾತ್ರೆಗೆ ಹಾಕೋತಿದೀವಿ. ಯಾಕೆ ಕ್ಯಾಲ್ಸಿಯಂ ಬೇಕಲ್ಲ ಗುರು. ಎಸ್ ಗೈಸ್, ಇಂಡಿಯಾ ಇಸ್ ಫೇಸಿಂಗ್ ಅನ್ LPG ಸಿಲಿಂಡರ್ ಸಪ್ಲೈ ಕ್ರಂಚ್. ಸೊ ತಗೊಳ್ಳಿ, ನಾನೊಂದು ಲಾರಿಲ್ ಸಿಲಿಂಡರ್ಗಳು ಕಳಿಸ್ತಿದ್ದೀನಿ. ಮನೆ ಹತ್ರಕ್ಕೆ ಬಂದ ತಕ್ಷಣ ಈಸ್ಕೊಂಬಿಡಿ. ಈ ಕೊತ್ತಂಬರಿ ಸೊಪ್ಪು ತರ ನಮ್ಮ ಜೀವನದಲ್ಲಿ ತುಂಬಾ ಬೇಕಾಗಿರೋ ಫ್ರೆಂಡ್ಸ್ನ ಎತ್ತಾಕ್ಬಿಡ್ತೀವಿ ಸೈಡಿಗೆ. ಬಟ್ ನಿಮ್ಗೆ ಗೊತ್ತಿಲ್ಲ, ಕೊತ್ತಂಬರಿ ಸೊಪ್ಪಿಂದನೇ ನಮ್ಮ ಅಡುಗೆ ಫ್ರೆಶ್ ಆಗೋದು. ಬಟ್ ಆ ಫ್ರೆಂಡಿಗೂ ಗೊತ್ತಿರುತ್ತೆ ನಾನು ಇಲ್ದೇ ಇವನು ಏನಿಲ್ಲ ಅಂತ. ಇವಾಗ ಎಲ್ಲ ಮಿಕ್ಸ್ ಮಾಡ್ತಿದ್ದೀವಿ ನೋಡಿ. ಕಾರ್ನು ಡ್ರೀಮ್ಸ್ ಇದ್ದಂಗೆ, ಮಸಾಲಾ ಪ್ರಾಬ್ಲಮ್ಸ್ ಇದ್ದಂಗೆ, ಲವ್ ಚೀಸ್ ಇದ್ದಂಗೆ, ಪೇಯ್ನು ಆನಿಯನ್ ಇದ್ದಂಗೆ, ಸ್ಪೈಸ್ ಚಿಲ್ಲಿ ಇದ್ದಂಗೆ. ಇವೆಲ್ಲ ಮಿಕ್ಸ್ ಆದ್ಮೇಲೆ ಪರ್ಫೆಕ್ಟ್ ಲೈಫ್ ರೆಡಿ ಆಗೋದು. ಏನೋ ಹೊಡೆದಂಗಾಯ್ತು. ಐ ಕುಡ್ ಫೀಲ್ ಅ ಪೇನ್ ಅಂಡ್ ಯಾವ್ದಣ್ಣ ಅದು ಯುವ ತೋಪು ಎಲ್ಲವನ್ನ ಅದನ್ನೇ ಕೇಳ್ತಾವನೆ. ನೀನ್ ನೋಡಿದ್ರೆ ಇನ್ನೂ ರೆಡಿ ಮಾಡಿಲ್ಲ. ರೆಡಿ ಮಾಡ್ಬಿಡ್ತೀನಿ ನೋಡು. ಇದನ್ನ ಯಾಕಡೆ ತೆಗಿತಯ್ಯ? ನಿನ್ನೆ ಮೊನ್ನೆ ಹಾಕ್ಲು. ಇವತ್ತಿನ ಸ್ಪೆಷಲ್ ಇದೆ ಕಂಡ. ಯುವ ದೋಪು ಅಂದ್ರೆ ಇಡ್ಲಿ, ವಡೆ, ದೋಸೆ, ಪೂರಿ. ದಿನ ನಾವು ಕೊಟ್ಟಿದ್ದನ್ನೇ ಕೊಟ್ಟು ಅವ್ರು ತಿಂದಿದ್ದು ಬೇಜಾರಾಗಿಲ್ವಲ್ಲ. ಅದಕ್ಕೆ 4 ಒಟ್ಟಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಸಾಂಬಾರು ಉಯ್ದ್ಬಿಟ್ಟು ಕಿಚ್ಕ ಪಚ್ಕ ಅಂತ ಕೈಯಲ್ಲಿ ಕಲಿಸ್ಬಿಟ್ಟು ಮಕ್ಕಳೇ ಕೊಟ್ರೆ ಅಂತ ತಿನ್ಬೇಕು, ಗೊತ್ತಾಯ್ತಾ? ದೊಡ್ಡಣ್ಣನ ಯುವದೋಪ್ ರೆಡಿ ಆಯಿತು. ನೆಕ್ಸ್ಟ್ ತೊಗೊಂಡಿದ್ದೆ ಬ್ರಿಟಾನಿಯಾ ಮಿಲ್ಕ್ ಸ್ಲೈಸ್. ನಮ್ಮ ಲೈಫ್ ಕೂಡ ಬ್ರೆಡ್ ಅಷ್ಟೇ ಸಿಂಪಲ್ ಆಗಿರುತ್ತೆ. ನಾವೇ ಆ ಲೈಫ್ಗೆ ಸಿಹಿ, ಖಾರ, ಅದು ಇದು ಅಳು ಮುಳು ಎಲ್ಲನೂ ಆ್ಯಡ್ ಮಾಡ್ಕೋಬೇಕು. ಸೊ ಮಿಕ್ಸ್ ಮಾಡಿರೋದ್ನೆಲ್ಲ ಇವಾಗ ಬ್ರೆಡ್ ಮೇಲೆ ಇಟ್ಟು ನೋಡಿ ಹಿಂಗೆ ತೊಗೊಬೇಕು. ಒಂದು ಸ್ಪೂನು ಹಿಂಗೆ ತೊಗೊಂಡು ಹಿಂಗೆ ಹಾಕಬೇಕು. ಇವಾಗ ಬೈಕ್ ಅಂತಿರ್ತೀರಲ್ಲ, ಬಿಡಪ್ಪ, ನಾವು ಮಿಕ್ಸ್ ಮಾಡಿರೋದನ್ನ ಸೈಡಲ್ಲಿ ಇಟ್ಟು ತಿಂತಿದ್ವಿ, ಬ್ರೆಡ್ ಮೇಲೆ ಹಾಕ್ತಿರ್ಲಿಲ್ಲ ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್ ಗೈಸ್, ಅದು ಯೂಸ್ ಮಾಡ್ತಿರೋದು ಪ್ಲಾಸ್ಟಿಕ್ ಅಲ್ಲ, ಸಿಲಿಕಾನ್ ಬ್ರಷು. ಸೊ ಅದೇನು ಮೆಲ್ಟ್ ಆಗಲ್ಲ ಈಟಿಗೆ. ನಾನು ಲಾಸ್ಟ್ ಶಾರ್ಟ್ಸಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ರು, ಅದಕ್ಕೆ ಹೇಳ್ತಿದ್ದೀನಿ. ನಮ್ಮ ಹತ್ರ ಸ್ಯಾಂಡ್ವಿಚ್ ಟೋಸ್ಟರ್ ಇಲ್ಲ ಬಾಯ್ಸ್, ಅದಕ್ಕೆ ತವೆ ಮೇಲೆ ಇಟ್ಕೊತಿದ್ದೀವಿ. ಇಟ್ಟಾದ್ಮೇಲೆ ಅದ್ರ ಮೇಲೆ ಪ್ಲೇಟ್ ದಬಾಕ್ಬಿಡಿ. ಪಾಪ್ಕಾರ್ನ್ ವಿಡಿಯೋಲ್ಲಿ ಹೇಳಿದ್ನಲ್ಲ, ಬಿಸಿಬೇಳೆ ಭಾತ್ ಹಾಕೋಕೆ ಎತ್ತಿರ್ತೀನಂತ, ಅದೇ. ವಾವ್ ವಾವ್ ವಾವ್, ನೋಡ್ರಿ ಇದನ್ನ. ಯಪ್ಪ, ಏನು ಚೆನ್ನಾಗಿ ಚೀಸ್ ಎಲ್ಲ ಎಷ್ಟು ಮೆಲ್ಟ್ ಆಗಿದೆ.
ನಾವು ತವಾದ ಮೇಲೆ ಇಟ್ಟು ಗಮನನೇ ಕೊಟ್ಟಿರ್ಲಿಲ್ಲ, ಸೊ ಸೀದೋಗ್ಬಿಟ್ಟಿತ್ತು. ನನ್ನ ಫ್ರೆಂಡ್ ಬೇರೆ ಎಲ್ಲೋ ಇದು ನಂದು ಕ್ಯಾಪ್ಚರ್ ಮಾಡ್ಬೇಡ, ಯಾವಾಗ್ಲೂ ಸೀಕೊಂಡಿರೋದೇ ಆಗ್ತೀವಿ ಅಂತ ಹೇಳ್ತಿದ್ದ. ಏನ್ರಿ ಮಾಡಕ್ಕಾಗತ್ತೆ, ಕೆಲವೊಮ್ಮೆ ಲೈಫ್ ಸ್ವಲ್ಪ ಬರ್ನ್ ಆಗುತ್ತೆ, ಮಿಸ್ಟೇಕ್ಸ್ ಆಗುತ್ತೆ, ಥಿಂಗ್ಸ್ ಗೋ ರಾಂಗ್. ಆದ್ರೆ ಅದ್ರಲ್ಲೂ ಟೇಸ್ಟ್ ಇರುತ್ತೆ ಗೊತ್ತಾ. ಮತ್ತೆ ಇನ್ನೊಂದ್ಸಲ ಲೈಫ್ ಬರ್ನ್ ಆಗ್ಬಾರ್ದಂದ್ರೆ ಈ ತರ ಫಿಕ್ಸ್ ಮಾಡ್ಕೋಬೇಕು. ನೀವೆಲ್ಲ ಸೇರಿ ನನ್ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ರ. ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಇದೇ ರೀತಿ ಕಂಟೆಂಟ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಯಾರೋ ಇವನು ಇವನೇ ಸುಂದ್ರ. ನೋಡಕ್ ಕೋತಿ ನನ್ ಮಗ ಇದ್ದಂಗ ಸುಂದ್ರ ಅತ್ತೆ.